ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 17ನೇ ಅಧ್ಯಾಯ. ಸೂಚನೆ: ಧೀರ ಬಾಬಾ ಗುರುವು ಸಭೆಯಲ್ಲಿ ಪಾರಮಾರ್ಥದಜಾತವಾದ ವಿಚಾರವನ್ನು ಗಂಭೀರದಿ ಮನವೊಲಿದು ಬೋಧಿಸಿದ. ಭೂವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಬಾಬಾ ಮಹಾರಾಜರ ಅನುಜ್ಞೆಯ ಮೇರೆಗೆ ದತ್ತವಾಡದ ಭಕ್ತಜನರು ಜ್ಞಾನಿಗಳ ಸಭೆಯನ್ನು ಕೂಡಿಸಿದ್ದು, ಆ ಮಹಾಸಭೆಯಲ್ಲಿ ಶ್ರೀಗಳವರು ಮಾನವ ಜನ್ಮ ಶ್ರೇಷ್ಠವೆಂಬ ಬಗ್ಗೆ ಭಾಷಣ ಮಾಡಿದ ವಿಷಯವನ್ನು ಕೇಳಿದ್ದಿರಲ್ಲವೇ. ಮುಂದಿನ ಕಥಾಭಾಗವನ್ನು ಮನಗೊಟ್ಟಾಲಿಸಿರಿ. ನಿನ್ನಿದಕ್ಕಿಂತಲೂ ಪುನಃ ಸಭೆಯು ವಿಸ್ತಾರವಾಗಿಯೂ ವಿಶೇಷವಾಗಿಯೂ ನೆರೆದಿತ್ತು. ಶ್ರೀ ಬಾಬಾ ಮಹಾರಾಜರು ಯಥಾಪ್ರಕಾರ ಆಗ್ರಾಸರೂಢರಾಗಿ ಮಂಡಿಸಿದ್ದರು. ಧಾರವಾಡದ ಕಿರ್ಲೋಸ್ಕರ್ ಡಾಕ್ಟರ್ ರಘುನಾಥರಾವ್ ಶ್ರೀ ಬಾಬಾ ಮಹಾರಾಜರನ್ನು ಕುರಿತು ಈ ರೀತಿ ಪ್ರಶ್ನೆ ಮಾಡಿದರು. ಆ ಪ್ರಶ್ನೆಯನ್ನು ಅವರೇ ಮರಾಠಿಯ ಭಾಷೆಯಲ್ಲಿ ಸದ್ಬೋಧ ರತ್ನಹಾರ ಎಂಬ ಬೋಧಕರ ಪದ್ಯಗಳಲ್ಲಿಯೇ ತೋರಿಸಿದ್ದಾರೆ. ಆ ಪ್ರಶ್ನೆಗೆ ಉತ್ತರವನ್ನು ಸಹ ಆ ಪದ್ಯಗಳಲ್ಲಿಯೇ ಬರೆದಿರುತ್ತಾರೆ. ಓದುಗರ ಅವಗಾಹನೆಗಾಗಿ ಆ ಪದ್ಯವನ್ನು ಇಲ್ಲಿ ಬರೆದಿರುತ್ತವೆ. ಗುರುನಾಥ ಮಿಕೋನ ಆಹೆ ಸಂಸಾರ ಚಿತ್ತ ಮೀ ಕಾಮ್ ವಾಹೆ ವಿಶ್ವಂಬರ ತವ ರೂಪ ದ್ವಿಸಪ್ತ ಭುವನಿ ತುಜಾಚಿ ವ್ಯಾಪ ನಿರ್ಗುಣ ಅನಿ ನಿಷ್ಪಾಪ ನಿಷ್ಕ್ರಿಯಾಶಿ ಸದ್ರೂಪ ಜಗಹೆ ಪ್ರಪಂಚ ಪಾಂಚ ಜನಾಂಚ सकला साक्षितुम एक साचा काम मोह जड़देहाच अस्तित्वक मांसरुधिराचा पाहे इंद्रिये त्रिगुणात्मक गुणमाये च आहेस जनक स्थिति लय तुम जात देख कारण कार्या हून भिन्न आहे कंटी सूक्ष्मोच्चार संकल्प रूपा स तुम आधार अनंत अज अपार कोटे चिंता भय हर्षवदहे व्यवहार निमग्नन लोक भोगिति नाना सुख दुख शोक दीनमणि अभोक्ता एक तुम ही त्यापरि निशंक राहे परिपूर्ण परमार्थ बोध ऐकुनी मनीचा गेला खेद दत्तपरी कुरुमंडी खाया रघुपति चिदाब्दी पाहे. ಅರ್ಥ: ಪ್ರಶ್ನೆ: ಹೇ ಗುರುನಾಥನೇ, ನಾನು ಯಾರು? ಈ ಸಂಸಾರ ದುಃಖವು ಏತರಿಂದ ಉಂಟಾಯಿತು? ಉತ್ತರ: ನೀನು ನಾಮರೂಪ ಪ್ರಪಂಚಕ್ಕೆ ಆಧಾರ ಅಧಿಷ್ಠಾನ ಸ್ವರೂಪವುಳ್ಳ ವಿಶ್ವಂಬರನಾಗಿರುವೆ. ಸ್ವರ್ಗಮರ್ತ್ಯ ಪಾತಾಳವೆಂಬ ತ್ರಿಭುವನಗಳಲ್ಲಿ ನೀನೇ ವ್ಯಾಪಕನಾಗಿರುವೆ. ನಿರ್ಗುಣ ನಿಷ್ಕ್ರಿಯ ನಿರಗ ಸ್ವರೂಪವಾಗಿರುವ ನಿನ್ನ ಆಶ್ರಯದಲ್ಲಿಯೇ ಈ ಜಗತ್ತು ಉಂಟೆನಿಸಿದೆ. ಭೂಜಲಾಗ್ನಿ ಮಾರುತಾಂಬರಗಳೆಂಬ ಪಂಚಭೂತಾತ್ಮಕವಾದ ಪ್ರಪಂಚಕ್ಕೆ ನೀನು ಸಾಕ್ಷಿ ಚಿನ್ಮಾತ್ರನಾಗಿದ್ದೀ. ಅಸ್ಥಿ ಚರ್ಮ ರಕ್ತ ಮಾಂಸಮಯವಾದ ಈ ಜಡ ಶರೀರದ ಮೇಲೆ ನೀನು ಮೋಹ ಪಡುವುದೇಕೆ? ಸತ್ವರಜಸ್ತಮೋ ಗುಣಾತ್ಮಕ ಮಾಯೆಯಿಂದ ರಚಿತವಾದ ದೇಹೇಂದ್ರಿಯಾದಿಗಳಿಗೂ ಆ ಮಾಯೆಗೂ ನೀನು ಘಟದೃಷ್ಟವತ್ ಭಿನ್ನನಿದ್ದೀ. ನಿನ್ನ ಸ್ವರೂಪವು ಅನಂತ ಅಜ ಅಪಾರವಾಗಿರುವುದರಿಂದ ನಿನ್ನಲ್ಲಿ ಸಂಸಾರ ದುಃಖವು ಎಲ್ಲಿದೆ ಎಂದು ನಿನ್ನಲ್ಲಿ ಇಲ್ಲ. ಚಿಂತೆ ಭಯ ಹರುಷವೆಂಬುವುಗಳು ನಿನ್ನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಅಂದಮೇಲೆ ಈ ಸಂಸಾರ ದುಃಖವು ಏತರಿದುಂಟಾಯಿತೆಂಬ ಪ್ರಶ್ನೆಯೇ ಸಮರ್ಪಕವಾದುದಲ್ಲ. ಸದಾ ವ್ಯವಹಾರ ನಿಮಗ್ನರಾದ ಜನರು ತಾನು ಸ್ವತಃ ಅಕರ್ತ್ಯ ಅಭೋಕ್ತ್ಯ ಸೂರ್ಯನಂತೆ ಸರ್ವಸಾಕ್ಷಿಯಾಗಿದ್ದರೂ ತಪ್ಪು ತಿಳುವಳಿಕೆಯಿಂದ ಈ ಸಂಸಾರ ದುಃಖಕ್ಕೆ ಭಾಗಿಯಾಗಿದ್ದೇವೆಂದು ತಿಳಿಯುತ್ತಾರೆ. ಇದು ಮಿಥ್ಯಾ ಸ್ವರೂಪವಾದ ಅಜ್ಞಾನದ ಪ್ರಭಾವವೇ ಸರಿ. ಹೇ ಗುರುನಾಥನೇ, ತಮ್ಮ ಅಮೃತೋಪದೇಶವನ್ನು ಆಲಿಸಿ ನನ್ನ ಮನಸ್ಸಿನ ಸಂದೇಹ ನಿರಸನವಾಯಿತು. ಈ ದೇಹಾತ್ಮ ಬುದ್ಧಿಯನ್ನು ತಮ್ಮ ಪಾದದೆಡೆಗೆ ನಿವಾಳಿ ಮಾಡಿಬಿಡುತ್ತೇನೆ. ತಮ್ಮ ಅಪ್ಪನೆಯಂತೆ ನಾನು ಚಿನ್ಮಯ ಸಾಗರನಾದೆನು. ಮತ್ತು ಆ ಸಭೆಯಲ್ಲಿ ಶ್ರೀ ಬಾಬಾ ಮಹಾರಾಜರನ್ನು ಕುರಿತು ಕಿರ್ಲೋಸ್ಕರ್ ಡಾಕ್ಟರ್ ರಘುನಾಥರಾವ್ ಇವರು ಪ್ರಶ್ನಿಸಿದ ವಿಷಯವನ್ನು
ಆ ಪ್ರಶ್ನೆಗೆ ಶ್ರೀಗಳವರು ಉತ್ತರಿಸಿದ ವಿಷಯವನ್ನು ಮರಾಠಿಯ ಸದ್ಬೋಧ ರತ್ನಹಾರದಲ್ಲಿನ ಪದ್ಯವನ್ನೇ ಇಲ್ಲಿ ಉದಾಹರಿಸುತ್ತೇವೆ. ಮುಲಾಸಾಂಗ ಅಜ್ಞಾನತೆ ಕಾಯ आहे, ಪ್ರಮಾಣವಿನೆ ಭಾಂಡನಿ ಪೋಲ आहे, मुळी मूळ माया दुजी त्रिगुण माया, जिने पंचभूतासी हा जन्म दिदला, पांच तीन ही मिळुनी नाम रूपे धरुनी, सत जगत भासवनी नांदत आहे, जरी नाही माया दिशे स्थूल काया, कशी विश्वकार्य दुजा छालविथो, शास्त्रउक्ती अशी आहे मिथ्या कशी, कथुनी बोधामृत पाजावा हे, दिशे जे घोमटे मृणुखाय कोटे, प्रमाणाशी मोटे पहा गौण दिसते, शरीरे पाहाता अविद्यान मृणता, वधुकाय आधा पुरे बोलणे हे, नको शब्दबोध पुरे अर्थवाद, विचाराशी बाद तुझे तुमची धावी, क्रियाहीन माया त्वजे स्वये झानराया, करायास कार्य सामर्थ्य नोहे, जडा नाही ज्ञान कसे कार्यबान, विवंचूनि ज्ञान मनी नीट बापा, जयाम सूर्यकाळ नदीसे लोकपाळ, तुझे बोलबाळ खरे होत आहे, मनी तुमची आणि कशी काय जुळणी, जडाविन कोणी वशे कार्यकर्ता, पदार्थासी चेता असे विश्वदाता, खरा तोची करता श्रुतिसिद्ध आहे, स्त्रियांशी जरी लग्न करसी, तरी संततीशी कुठे सांग आता, तसे आज्ञकार्य मृणायास धैर्य, करीतोसी तुम स्थैर्य परिहोय काम आहे, तसे बोध चित्तीम विराला रघुपती, निमाला पदप्रती दत्तप्रभूच्या, अहो शून्य श्रोते जरी लक्ष दयते, तरी ಭ್ರಾಂತಿ ಜಾತೆ ಸ್ವಯೇ ಮುಕ್ತಿ ಲಾಹೆ. ಈ ಪದ್ಯದಲ್ಲಿ ಅಜ್ಞಾನದ ಕಾರ್ಯ ಇವೆರಡೂ ಇಲ್ಲವೆಂಬ ಅಜಾತವಾದವನ್ನು ಸಿದ್ಧಪಡಿಸಿರುತ್ತಾರೆ. ಆದರೆ ಮೊದಲು ಶ್ರೀಗಳವರೇ ಪ್ರಶ್ನೆ ಹಾಕುತ್ತಾರೆ. ಎಂತೆಂದೊಡೆ, ಎಲೆ ಶಿಷ್ಯನೇ, ಅಜ್ಞಾನವೆಂಬುದು ಇಲ್ಲವೇ ಇಲ್ಲ, ಅದನ್ನು ಇರುವುದೆಂದು ನೀನು ಹೇಳುವುದೆಂತು? ನೀನು ಕುತರ್ಕವನ್ನು ಮಾಡಬೇಡ. ಯಾವ ಪ್ರಮಾಣದಿಂದ ಅಜ್ಞಾನವನ್ನು ಸಿದ್ಧ ಮಾಡುವೆ ಹೇಳು. ಪ್ರಮಾಣವಿಲ್ಲದೆ ಹೇಳುವ ನಿನ್ನ ಮಾತು ವ್ಯರ್ಥವಾಗುತ್ತದೆ. ಶಿಷ್ಯನ ಉತ್ತರ: ದಾಸಬೋಧೆಯಲ್ಲಿ ಮೂಲ ಮಾಯೆಯನ್ನು ಸ್ವೀಕಾರ ಮಾಡಿರುತ್ತಾರೆ ಮತ್ತು ತ್ರಿಗುಣಾತ್ಮಕ ಮಾಯೆಯಿಂದ ಆಕಾಶಾದಿ ಭೂತಗಳ ಉತ್ಪತ್ತಿಯನ್ನು ಶಾಸ್ತ್ರವು ಹೇಳುತ್ತದೆ. ಸ್ಮೃತಿ ರೂಪವಾದ ಭಗವದ್ಗೀತೆಯಲ್ಲಿ ಅಷ್ಟವಿಧ ಪ್ರಕೃತಿಯುಂಟೆಂದು ಹೇಳಲ್ಪಟ್ಟಿದೆ. ಅಂದರೆ ಆ ಪ್ರಕೃತಿಯು ನಾಮರೂಪವನ್ನು ತಾಳಿ ಜಗದಾಕಾರವಾಗಿ ಭಾಷಿಸಿರುತ್ತದೆ. ಇವೆಲ್ಲವೂ ಅಜ್ಞಾನ ಮತ್ತು ಮಾಯೆಯ ಇರುವಿಕೆಗೆ ಶ್ರುತಿ ಪ್ರಮಾಣಗಳಲ್ಲವೇ? ಹೇ ಗುರುನಾಥನೇ, ಒಂದು ಪಕ್ಷ ಆ ಮಾಯೆಯೂ ಇಲ್ಲವೆಂದು ಹೇಳುವುದಾದರೆ ಈ ಶರೀರಾದಿ ಕಾರ್ಯ ಪ್ರಪಂಚವು ತೋರಬಾರದಾಗಿತ್ತು. ಈ ಕಾರ್ಯಪ್ರಪಂಚವು ತೋರುವುದರಿಂದ ಇದಕ್ಕೆ ಕಾರಣವಾದ ಮಾಯೆಯನ್ನು ಅವಶ್ಯ ಒಪ್ಪಲೇಬೇಕು. ಇದು ಅನುಮಾನ ಪ್ರಮಾಣವಾಗಿದೆ. ಅಂದರೆ ಶ್ರುತಿ ಪ್ರಮಾಣದಿಂದಲೂ ಅನುಮಾನ ಪ್ರಮಾಣದಿಂದಲೂ ಮಾಯೆಯನ್ನು ಸಿದ್ಧ ಮಾಡಿಕೊಟ್ಟಂತಾಯಿತು. ಮತ್ತು ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾಗಿ ತೋರುವ ಪ್ರಪಂಚ ಇರುತ್ತಿರಲಾಗಿ ಜಗತ್ತಿನಲ್ಲಿ ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜವೆಂಬ ಶರೀರಗಳು ಸಹಜವಾಗಿ ತೋರುತ್ತಿರಲಾಗಿ ಇದಕ್ಕೆಲ್ಲ ಕಾರಣವು ಮಾಯಾ ಇರುತ್ತಿರಲಾಗಿ ಇಂತಹ ಮಾಯೆಯನ್ನು ತಾವು ಇಲ್ಲವೇ ಇಲ್ಲವೆನ್ನುವ ಮಾತು ನನಗೆ ಅಸಂಭವವಾಗಿ ತೋರುತ್ತದೆ. ಅಂದರೆ ಶ್ರುತಿ ಪ್ರಮಾಣದಿಂದಲೂ ಅನುಮಾನ ಪ್ರಮಾಣದಿಂದಲೂ ಅವಿದ್ಯೆಯು ಸಿದ್ಧವಾಗಿರಲು ತಾವು ಇಲ್ಲವೆನ್ನುವುದೆಂತೂ ನನಗೆ ಸ್ಪಷ್ಟವಾಗಿ ತಿಳಿಸಿರಿ ಎಂದು ಕೇಳಿದನು. ಎಲೆ ಶಿಷ್ಯನೇ, ನಿನ್ನ ಯುಕ್ತಿಪ್ರದವಾದ ಶಬ್ದಜಾಲದ ಕುತರ್ಕದ ಬಡಬಡಿಕೆಯನ್ನು ಸಾಕು ಮಾಡು. ಶ್ರುತಿಗಳು ಅಜ್ಞಾನವನ್ನು ಸ್ವೀಕಾರ ಮಾಡುವುದು ನಿಜ. ಆದರೆ ಆ ಸ್ವೀಕಾರವು ಕೇವಲ ಮಂದಾದಿ ಕಾರ್ಯಗಳನ್ನು ಕುರಿತು ಇರುತ್ತದೆ.
ಯಥಾರ್ಥ ಅನುಭವ ದೃಷ್ಟಿಯಿಂದ ನೋಡಿದರೆ ಆ ಅಜ್ಞಾನವು ಇಲ್ಲವೇ ಇಲ್ಲ. ನಿನ್ನ ಮಾತಿನಿಂದಲೇ ಆ ಅಜ್ಞಾನವು ಇಲ್ಲವೆಂಬುದು ಸಿದ್ಧಿಸುತ್ತದೆ. ಅದು ಹೇಗೆಂದರೆ, ಆ ಮಾಯೆಯು ಜಡವಾದ್ದರಿಂದ ಜಡ ಸ್ವರೂಪದಿಂದ ಯಾವ ಕ್ರಿಯೆಗಳು ಜರುಗುವುದಿಲ್ಲ. ಅಂದ ಮೇಲೆ ಮಾಯೆಯು ಜಗತ್ಕಾರಣವಾಗುವುದುಂಟೆ, ಜಗತ್ಕಾರಣವಾಗಲಾರದು. ಜಡರೂಪವಾದ ಮಾಯೆಯಿಂದ ಜಗತ್ತಿನ ವ್ಯವಸ್ಥೆಯು ಸಿದ್ಧಿಸುವುದಿಲ್ಲ. ಮತ್ತು ಪರಮಾತ್ಮನು ನಿರ್ವಿಕಾರ ನಿರ್ಗುಣ ಚೈತನ್ಯಾತ್ಮಕನಾಗಿ ಸಜಾತೀಯ ವಿಜಾತೀಯ ಸ್ವಗತವೆಂಬ ಭೇದತ್ರಯಗಳಿಂದ ರಹಿತನಿರುತ್ತಾನೆ. ಅವನಲ್ಲಿ ಮಾಯೆ ಇರುವುದೆಂದು ನೀನು ಹೇಳುವುದಾದರೆ ಸ್ವಯಂ ಪ್ರಕಾಶನಾದ ಸೂರ್ಯನಲ್ಲಿ ಕತ್ತಲುಂಟೆಂದು ಹೇಳಿದಂತಾಗುತ್ತದೆ. ಆದ್ದರಿಂದ ನೀನೇ ವಿಚಾರ ಮಾಡಿ ನೋಡು, ಮಾಯೆ ಎಂಬುದು ಎಲ್ಲಿದೆ. ಅಂದರೆ ಏಕಮೇವಾದ್ವಿತೀಯಂ ಬ್ರಹ್ಮ ಎಂಬ ಪ್ರಬಲತರ ಶ್ರುತಿ ಪ್ರಮಾಣದಿಂದ ನೋಡಿದರೆ ಬ್ರಹ್ಮೇತರವಾಗಿ ಮತ್ತೊಂದು ಪದಾರ್ಥವೇ ಇಲ್ಲವೇ ಇಲ್ಲ. ಇದು ಸತ್ಯಾನುಭವ. ಎಲೆ ಶಿಷ್ಯನೇ, ಚೆನ್ನಾಗಿ ವಿಚಾರ ಮಾಡಿ ನೋಡು. ಜಡರೂಪವಾದ ಮಾಯೆಯಿಂದ ಜಡರೂಪವಾದ ಜಗತ್ತಿನ ವ್ಯವಸ್ಥೆಯು ಎಂತಾದೀತು? ಪ್ರತಿಯೊಂದು ಚೇತನದ ವ್ಯವಹಾರವೇ ಇರುತ್ತದೆ. ಜಡದಿಂದ ಯಾವ ಕಾರ್ಯವೂ ಆಗಿರುವುದಿಲ್ಲ. ಚೇತನದಿಂದಲೇ ಈ ಜಗದ್ವ್ಯವಹಾರವು ನಡೆದಿರುತ್ತದೆ ಎಂದು ಹೇಳುವ ಈ ಮಾತಾದರೂ ಕೇವಲ ದಡ್ಡ ಜನರನ್ನು ಕುರಿತು ಹೇಳಿದ ಮಾತಾಗಿದೆ. ನಿಜವಾಗಿ ವಿಚಾರಿಸಿ ನೋಡಿದರೆ ಬ್ರಹ್ಮೇತರವಾದ ವಸ್ತುವು ಮತ್ತೊಂದಿರುವುದಿಲ್ಲ. ಇದು ಶ್ರುತಿಗಳ ಗುಪ್ತಾರ್ಥವು ಮತ್ತು ಸಿದ್ಧಾಂತವು. ಈ ಸಿದ್ಧಾಂತಕ್ಕೆ ಅಜಾತವಾದವೆಂಬ ಹೆಸರು. ಎಲೆ ಭಕ್ತನೇ, ನೀನು ಜಡವಾದ ಮಾಯೆಯನ್ನು ಸ್ವೀಕಾರ ಮಾಡಿಕೊಂಡು ಆ ಮಾಯೆಯಿಂದ ಜಡವಾದ ಜಗತ್ತು ಆಗಿರುವುದೆಂದು ಹೇಳುವ ಮಾತು ಹಾಸ್ಯಾಸ್ಪದವಾದುದು. ಹೇಗೆಂದರೆ ಸ್ತ್ರೀಯರ ಸಂಪರ್ಕದಿಂದ ಸಂತತಿಯಾಗಿರುವುದೆಂದು ಹೇಳಿದಂತಾಗುತ್ತದೆ. ಆದ್ದರಿಂದ ಮಾಯೆ ಎಂಬುದು ಇಲ್ಲವೇ ಇಲ್ಲ. ಇರುವುದೊಂದೇ ಚೈತನ್ಯ ರೂಪವಾದ ಬ್ರಹ್ಮವು. ಅಂದರೆ ಈಶ್ವರನೂ ಇಲ್ಲ, ಜೀವನೂ ಇಲ್ಲ, ಜಗತ್ತೂ ಇಲ್ಲ, ನಾನೂ ಇಲ್ಲ, ನೀನು ಇಲ್ಲ. ಇರುವುದೊಂದೇ ಬ್ರಹ್ಮವು. ಇದು ವೇದಾಂತದ ಅಂತಿಮ ಸಿದ್ಧಾಂತವು. ಈ ರೀತಿಯಾಗಿ ಶ್ರೀ ಬಾಬಾ ಮಹಾರಾಜರು ಉಪದೇಶಿಸಿದ ಅಮೃತ ಬೋಧೆಯನ್ನು ಕೇಳಿ ಶಿಷ್ಯನಾದ ಕಿರ್ಲೋಸ್ಕರ್ ಡಾಕ್ಟರರು ಆನಂದ ಹೊಂದಿ ಈ ರೀತಿಯಾಗಿ ಅನ್ನುತ್ತಾರೆ. ಹೇ ಸದ್ಗುರು ರಾಜ, ತಮ್ಮ ಅಮೃತೋಪದೇಶವು ನನ್ನ ಸಂದೇಹವನ್ನು ಪರಿಹರಿಸಿತು. ನಾನು ಕೃತಾರ್ಥನಾದೆನು ಎಂದು ತನ್ನ ಆನಂದಾವಿರ್ಭಾವ ಸಂಗತಿಯನ್ನು ಗುರುಗಳಿಗೆ ತಿಳಿಸಿ ಅಲ್ಲಿ ನೆರೆದ ಶ್ರೋತಾ ಜನರನ್ನು ಕುರಿತು, ಹೇ ಮುಮುಕ್ಷುಗಳಿರ, ನಾನು ಶ್ರವಣ ಮಾಡಿದ ವಿಷಯವನ್ನು ಗುರುಗಳ ಮುಖದಿಂದ ನೀವು ಕೇಳಿರುತ್ತೀರಿ. ಕೇಳಿದ ವಿಷಯದಲ್ಲಿ ಸಂಪೂರ್ಣ ಲಕ್ಷ್ಯವನ್ನು ಇಟ್ಟಿದ್ದಾದರೆ ಜೀವೇಶ್ವರ ಜಗದ್ಭ್ರಾಂತಿಯು ನಿರ್ವೃತ್ತಿಯಾಗಿ ಅಖಂಡಾನಂದದಲ್ಲಿ ಮಗ್ನರಾಗುತ್ತೀರಿ ಎಂದು ಹೇಳಿ ಮಗದೊಮ್ಮೆ ಗುರುಗಳಿಗೆ ನಮಸ್ಕರಿಸಿ ಕುಳಿತುಕೊಂಡರು. ಈ ಮರಾಠಿ ಪದ್ಯಗಳನ್ನು ಇಲ್ಲಿ ಉದಾಹರಿಸಿರುವುದಕ್ಕೆ ಕಾರಣವೇನೆಂದರೆ ಚಾರಿತ್ರಿಕ ದೃಷ್ಟಿಯಿಂದ ಆ ಮಹಾಪುರುಷರನ್ನು ಕುರಿತು ಹೇಳಿ ಕೇಳಿದ ವಿಷಯಗಳೇ. ಧಾರವಾಡ ಕಿರ್ಲೋಸ್ಕರ್ ಡಾಕ್ಟರ್ರವರು ತಮ್ಮ ಸ್ವಹಸ್ತದಿಂದ ಬರೆದ ಪದ್ಯಗಳಾದ್ದರಿಂದ ಆ ಪದ್ಯಗಳನ್ನೇ ಇಲ್ಲಿ ಉದಾಹರಿಸಿರುತ್ತೇವೆ. ಆ ಸಭೆಯಲ್ಲಿ ಶ್ರೀ ಬಾಬಾ ಮಹಾರಾಜರನ್ನು ಕುರಿತು ಅನೇಕ ಜನರು ಅನೇಕ ರೀತಿಯಿಂದ ಪ್ರಶ್ನೆಗಳನ್ನು ಹಾಕಿದರು. ಅಂದರೆ ಅನೇಕ ಮತದವರು ಭಕ್ತಿ ವಿಷಯದಲ್ಲಿಯೂ, ನೀತಿ ವಿಷಯದಲ್ಲಿಯೂ, ಲೌಕಿಕ ವಿಷಯದಲ್ಲಿಯೂ, ರಾಜಕೀಯ ವಿಷಯದಲ್ಲಿಯೂ, ಕರ್ಮ ವಿಷಯದಲ್ಲಿಯೂ, ಉಪಾಸನೆಯ ವಿಷಯದಲ್ಲಿಯೂ, ಜ್ಞಾನ ವಿಷಯದಲ್ಲಿಯೂ, ಇನ್ನೂ ಅನೇಕ ವಿಷಯಗಳಲ್ಲಿ ಜನರು ಶ್ರೀಗಳವರನ್ನು ಕುರಿತು ಪ್ರಶ್ನಿಸಿದರು. ಶ್ರೀಗಳವರು ಆಯಾ ಜನರಿಗೆ ಆಯಾ ರೀತಿ ಸಮರ್ಪಕ ಉತ್ತರಗಳನ್ನಿತ್ತು ಸರ್ವರನ್ನು ಸಂತೋಷಪಡಿಸಿದರು. ಶ್ರೋತಾ ಜನರು ಮಹದಾನಂದ ಹೊಂದಿದರು. ಕುರುಂದವಾಡ ದೊರೆಗಳು ಆ ಸಭೆಯನ್ನು ಅಲ್ಲಿ ನೆರೆದ ಮಹಾವಿದ್ವಾಂಸರನ್ನು ನೋಡಿ ಪರಮಾನಂದ ಹೊಂದಿ ತಮ್ಮ ಶಕ್ತಿಯನುಸಾರ ಕಾಣಿಕೆಯನ್ನು ಶ್ರೀ ಬಾಬಾ ಮಹಾರಾಜರ ಚರಣಗಳಿಗೆ ಅರ್ಪಿಸಿ ನಮಸ್ಕರಿಸಿದರು. ಧಾರವಾಡ ಕಿರ್ಲೋಸ್ಕರ್ ಡಾಕ್ಟರರು ಸದ್ಬೋಧ ರತ್ನಹಾರ ಮತ್ತು ಆತ್ಮಜ್ಞಾನ ಶ್ಲೋಕ ಎಂಬ 2 ಚಿಕ್ಕ ಗ್ರಂಥಗಳನ್ನು ಮರಾಠಿ ಭಾಷೆಯಲ್ಲಿ ಬರೆದಿರುತ್ತಾರೆ. ಈ ಡಾಕ್ಟರ್ ಅವರ ಪುತ್ರರಾದ ಶ್ರೀಪಾದ್ ರಘುನಾಥರಾವ್ ಕಿರ್ಲೋಸ್ಕರ್ MBBS ಡಾಕ್ಟರರು ತಮ್ಮ ತಂದೆಯ ಬರೆದ ಗ್ರಂಥಗಳನ್ನು ಮುದ್ರಿಸಿ ಶ್ರೀ ಬಾಬಾ ಮಹಾರಾಜರವರ ದಿವ್ಯ ಪಾದಾರವಿಂದಗಳಿಗೆ ಅರ್ಪಿಸಿರುತ್ತಾರೆ. ಆ ಗ್ರಂಥಗಳ ಅರ್ಪಣಾ ಪತ್ರಿಕೆಯನ್ನು ಮತ್ತು ಬ್ರಹ್ಮ ಶ್ರೀ ರಘುನಾಥರಾವ್ ಡಾಕ್ಟರ್ ಅವರ ಬ್ಲಾಕನ್ನು ಸಹ ಗ್ರಂಥಾರಂಭದಲ್ಲಿ ಕೊಟ್ಟಿರುತ್ತೇವೆ.
ಈ ಶ್ರೀಪಾದರವರು ಬಾಬಾ ಮಹಾರಾಜರಲ್ಲಿ ಅತಿ ಭಕ್ತಿಯುಳ್ಳವರಾಗಿರುತ್ತಾರೆ. ಅಂದಿನ ಆ ಸಭೆಯಲ್ಲಿ ಶ್ರೀ ಬಾಬಾ ಮಹಾರಾಜರನ್ನು ಸರ್ವರು ನುತಿಸಿ ಪೂಜಿಸಿ ಮಂಗಳವಂ ಪಾಡಿ ನಮಿಸಿದರು. ಶ್ರೀ ಗುರು ಬಾಬಾ ಮೂರ್ತಿಗೆ ಜಯ ಜಯ, ಆಗಮ ನಿಗಮ ಸುವಿನೂತಗೆ ಜಯ ಜಯ, ರಾಗದಿ ದಿವ್ಯ ಜ್ಯೋತಿಯ ಬೆಳಗುವೆ ಜಗದೋದ್ಧಾರನಿಗೆ, ಪೊಡವಿಯ ಜನರಂ ಬಿಡದಲೆ ಪೊರೆಯಲು ಮೃಡಸಮನ ಶ್ರೀ ಅಡವೀಶನೆ ನರವಡಲಂ ಧರಿಸುತ್ತ ಬಾಬಾ ನಾಮದೊಳವತಾರವಗೈದು, ಕಡುತರ ದುಃಖವ ಪಡುತಿಹ ಜನರಂ ಕಡು ಕರುಣದೊಳುದ್ಧಾರವ ಮಾಡುತ್ತ, ಬಿಡದಾನಂದದ ಕಡಲಲ್ಲಿರಿಸುವ ದಯಾಮಯಾತ್ಮನಿಗೆ, ಇದ್ದಕ್ಕಿದ್ದಂತಿರುತಿಹ ವಸ್ತುವ ನಿದ್ದಕ್ಕಿದ್ದಂತಿರುತ್ತಲಿರ್ಪುದೇ ಆಧ್ಯಾತ್ಮದ ನಿಜವಿದ್ಯವೆನ್ನುತ್ತ, ವಿದ್ಯವ ಸಾಧಕಗೆ ತಿದ್ದಿತಾಂ ಪೇಳುತ್ತ ವಿದ್ಯದ ಗದ್ದಲ ಬಿಡಿಸುತ್ತ ನಿಜ ಭಕ್ತರ ಬಿಡುದುತ್ತರಿಸುವ ಶ್ರೀ ಸದ್ಗುರುವಾಗಿಹ ಬಾಬಾ ಮೂರುತಿಗೆ, ಸತ್ಯಂ ಬ್ರಹ್ಮವು ಮಿಥ್ಯಂ ಜಗವೆಂ ದೊತ್ತಿ ಪೇಳುವ ಶ್ರುತಿಯುಕ್ತಿಯ ತಿಳಿಯಲು, ಸತ್ಯಮಿಥ್ಯವೆಂದೆರಡೆಂಬುದು ಭ್ರಾಮಕವೇ ಕೊನೆಗೆಂದು ಒತ್ತಿ ಪೇಳುತ್ತಂ, ಭಕ್ತರ ಪೊರೆಯುತ್ತ ದತ್ತವಾಡ ನಿಜ ಪುಣ್ಯದಿ ದೊರತಿಹ ಮೂರ್ತಿಯು ಬಾಬಾ ಸದ್ಗುರುದೇವಗೆ ಮಾಯಾತೀತನಿಗೆ. ಈ ಸಭೆಯು 1900ನೇ ಇಸ್ವಿಯಲ್ಲಿ ಜರುಗಿರುತ್ತದೆ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 17ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನ ಪಾರ್ವತಿ ಪತಿಯರ ಮಹಾದೇವ್. ಓಂ ತತ್ಸತ್.